ಈ ಸಿಟಿಲಿರೋ ಜನಕ್ಕೆ ಟೆಕ್ನಾಲಜಿ ಅನ್ನೋದು ಬೆಳ್ತುದಿನಾಗೆ ಸಿಗ್ತದೆ. ಆದ್ರೆ ನಮ್ಮ ಹಳ್ಳಿಲಿರೋ ಕೆಲವು ರೈತರಿಗೆ ಟೆಕ್ನಾಲಜಿ ಅನ್ನೋ ಮಣ್ಣಾಗೆ ಬಂದೈತೋ ಏನೋ. ನಮ್ ದುರ್ಗದಲ್ಲಿ ಮಹೇಶ್ ಅವನಲ್ಲ, ನಾವೆಲ್ಲ ಬಾಳೆ ಗಿಡಕ್ಕೆ ನೀರಾಯ್ಸಕ್ಕೆ ಮೋಟ್ರು ಲೈನ ಕಾಯ್ಕೊಂಡು ಸೊರೊತ್ತಿನಾಗ ಹಾಯ್ಸಿರೆ ಇವನು ಬೈಕ್ ಆಗ್ತಿದ್ದಂಗೆನೆ ಅದೆಂತದ 2 ಕಣ್ಣೆ ಸರಿ ಕಣ್ಣು ನೀರ್ ಬಿಡ್ತಾನೆ. ಇದು ಟೆಕ್ನಾಲಜಿ ಅಲ್ವಾ? ಅದಿರ್ಲಿ, ನಮ್ ಶೀತಕಲ್ ಸೀನವನಲ್ಲ, ಊರವರೆಲ್ಲ ಕಸನ ಮಂಕ್ರಿಗೆ ತುಂಬಿಕೊಟ್ಟು ತಲೆ ಮೇಲೆ ಓದ್ಕೊಂಡಾಗ ಹಾಕಿರೆ ಇವ್ 4 ಮಂಕ್ರಿ ಕಸನ ಅದೆಂತದ ಸಣ್ಣ ಗಾಡಿ ಮಾಡ್ಕೊಂಡು ಈ ರೌಂಡಾಗಿ ತಗ್ಲಾಕೊಂಡು ಹೋಗ್ತಾನೆ. ಅದಕ್ಕೆ ಟಿಪ್ಪರ್ ಬೇರೆ ಮಾಡ್ಕೊಂಡವನೆ. ಇವಂದೆಂತ ಟೆಕ್ನಾಲಜಿ. ಆಮೇಲೆ ನಮ್ ಚಿಕ್ಕನಾಯಕ್ನಲ್ಲಿ ಸತೀಶ, ನಾವೆಲ್ಲ ಸೋಲಾರ್ನಾಗೆ ಕರೆಂಟ್ ಹೋದಾಗ ಸಣ್ಣ ದೀಪ ಉರ್ಸಿರೆ ಇವನು ಅದೇ ಸೋಲಾರ್ನಾಗೆ ಕುಡಿಯೋ ನೀರ್ ಬರಂಗ್ ಮಾಡ್ಕೊಂಡವನೆ. ನೋಡಿ ಇವನ್ ಬುಲ್ಡೆ ಹೆಂಗೈತೆ. ಇವ್ರನ್ನೆಲ್ಲ ಏನಾದ್ರೂ ನಮ್ಮ SIT ಹುಡುಗರಿಗೆ ಪರಿಚಯ ಮಾಡ್ಸಿರೆ ಇದೆಲ್ಲದ್ನು ಇನ್ನೂ ಒಂದಂತಕ್ಕೆ ತಗೊಂಡೋಗ್ಬಿಡ್ತಾರೆ. ಅದಕ್ಕೆ ಅಂತಾನೆ ಪ್ರತಿ ಸೋಮವಾರ ಹಳ್ಳಿಗೆ ಹೋಗ್ತೀನಿ. ಇವ್ರು ಮಾಡಿರೋದ್ನೆಲ್ಲ ಕಣ್ಣಾಗ ಕಂಡು ಮೊಬೈಲ್ನಾಗ 2 ಫೋಟೋ ತಕೊಂಡು ಸಣ್ಣದಾಗಿರೋದು ಒಂದು ವಿಡಿಯೋ ಮಾಡ್ಕೊಂಬಂದು ತೋರಿಸ್ತೀನಿ. ಈ ಕಾರ್ಯಕ್ರಮ ಮಾಡ್ತಿರೋಕ್ಕೆ ಸಹಾಯ ಮಾಡ್ತಿರೋರು ನಮ್ಮ SIT ಅವರು, ಅದೇ ನಮ್ಮ ಸಿದ್ಧಗಂಗಾ ವಿದ್ಯಾಸಂಸ್ಥೆಯವರು, ಜೊತೆಗೆ ನಮ್ಮ ಹಿರೇಹಳ್ಳಿಲಿ ಐತಲ್ಲ ಕೃಷಿ ವಿಜ್ಞಾನ ಕೇಂದ್ರ ಅವರುನು, ಅದ್ರ ಜೊತೆಗೆ ಜನಸ್ತು ಅಂತ ಇರೋ ಒಂದು NGO. ಹೆಂಗೋ ಇವರೆಲ್ಲರೂ ಸಹಾಯ ಮಾಡ್ತಿರೋದ್ರಿಂದ ನಮ್ಮ ರೈತರು ಮಾಡಿರೋ ಒಳ್ಳೆ ಒಳ್ಳೆ ಸಂಶೋಧನೆಗಳನ್ನ ನಮ್ಮ SIT ಹುಡುಗರಿಗೆ ಪರಿಚಯ ಮಾಡಿಸ್ತೀನಿ. ನಮ್ಮ SITಲಿ ಓದ್ತಿರೋ ಹುಡುಗರು ರೈತರಿಗೆ ಒಳ್ಳೇದಾಗ ಕೆಲಸ ಮಾಡಿರೆ ನಮಗೂ ಸಂತೋಷನೇ ಅಲ್ವಾ? ನಾವು ಯಾರೋ ಉತ್ಪಾದನೆ ಮಾಡಿರೋ ಬಳಕೆದಾರ ಆಗ್ಬಾರ್ದು, ನಾವು ಉತ್ಪಾದನೆ ಮಾಡ್ತೀವಿ ಅಂತ ತೋರ್ಸಕೊಳ್ತಿದೀವಿ. ಅದಕ್ಕೆ ಅವಾಗವಾಗ ಫೇಸ್ಬುಕ್ ತಂದು ನೋಡ್ರಿ, ಯಾವಾಗ್ಲೂ ನಿಮ್ಮ ಮೊಬೈಲ್ನಾಗೆ ಕೇಳ್ರಿ, ಇದು ನಮ್ದು ಒಂದು ರೇಡಿಯೋ, ನಮ್ಮ ಹಳ್ಳಿ ರೇಡಿಯೋ.